ಜಯಶಂಕರ ಜಗ್ಗರು ಸತಾಮತವ ನಡೆಯಲು ಐತೆ ನಿಮ್ಗೆ ಆಗ್ತದೆ ಅಲ್ವ ಆತು ನೋಡ್ರಿ ಒಬ್ಬರು ಅದ ಕಮಲೆ ಭಕ್ತರು ಕಾಣಿಚಾರಿಗೆ ಅವರು ಈ ಅಂಬಿನವರು ಜನಿತಾಂಗಳ ಒಳಗೆ ಪುಟ್ಟಿದವರೆಗೆ ಎಲ್ಲರೂ ಮಾತು ಇದ್ದರು ಕೂಡ ಆ ತಥಾಗಿರಾಗಿ ನೋಡಿ ಸೋಮನಾಥರು ತಥಾಗಿಲನವರೇ ಮಾಣಿಕ್ಯನಾಥರು ತಥಾಗಿಲನವರೇ ಮತ್ತೆ ಇಲ್ಲಿ ಈ ಹಿಪ್ಪರಿಯವರಿಗೆ ಇದು ಏನೋ ಬರ್ತಿರಲ್ಲ ಸಾಲ್ತಲ್ಲ ಪುಷ್ಪವಾಗಿ ಬೋರ್ಡ್ ಬರ್ದಾವಲ್ಲ ಪರಮ ನಿರಕ್ತರಾದಂಥ ಗದ್ಯಪುರು ಅವರು ಇತ್ತೀಚಿಗೆನವರು ಇಂತಿಂಥ ಮಹಾತ್ಮರು ಅನೇಕ ಮಹಾತ್ಮರು ಇವತ್ತಿನ ಪಲ್ಲಕ್ಕೆ ಉತ್ಸವಕ್ಕೆ ಬರಮಾಡಿಕೊಂಡರು ನಂತರದ ಜಯ ಜಯಕಾರ ಉಳಿತಾ ಇದ್ದರು. ಅನೇಕ ರಾಮರ ಭಕ್ತಾದಿಗಳು ಒಳ್ಳೆ ಸದ್ಭಾವನೆ ಸದ್ಭಕ್ತಿಯಿಂದ ಭಜನಾ ಮಾಡ್ತಾ ಇದ್ದರು. ಇದಕ್ಕೆ ಮಧ್ಯರಾಯವನ್ನು ನೆನಪು ಬರ್ತಾ ಇರ್ತದೆ. ಏನು ಅಂತ ಕೇಳಿದ್ರೆ ಇದನ್ನು ಎಲ್ಲಿಗೆ ಬಿಟ್ಟಿರೋದು ನೀವು ನೆಪ್ಪಿದೆ ಹಂಗೆ ಹೇಳ್ಕೊತ ಹೋಗೋಣ ಹಿಂಗೆ ಬಿಡ್ಕೊತ ಹೋಗೋದು. ಆದ್ರೆ ಈ 22 ಜನ ಅನುಯಾಯಿಗಳು ವಿಜಯದಶಮಿಗೆ ಬಂದಿದ್ರು. ಬಂದಾಗ ಮತ್ತೆ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಕಳಸಗಳನ್ನು ಮತ್ತು ತಾವು ಅಲ್ಲಿಗೆ ಆಗಮನ ಎಂದ ಅಂತ ವಿಚಾರ ಮಾಡಿದಾಗ ಅವತ್ತಿನ ದಿವಸ ತಿಳಿಸಿದೆ. ಅನೇಕ ಮೂರ್ತಿಗಳು ಕೂಡ ಬಂದಿದ್ದರು. ಅವರಿಗೆ ಆದೇಶ ಆಗಿತ್ತು. ತಾತನವರು ಆ ಕಾರ್ಯಕ್ಕೆ ಅವರಿಗೆ ಆದೇಶ ನೀಡಿದರು. ಇವತ್ತಿನ ದಿವಸ ಮಾತ್ರ ಶ್ರೀಶೈಲ ಕ್ಷೇತ್ರದಲ್ಲಿ ಸಿದ್ಧಲಿಂಗ ತಾತನವರು ತಮ್ಮ ಸಮೂಹದೊಂದಿಗೆ ಅಲ್ಲಿ ಬನ್ನಿ ಅದಕ್ಕೆ ಮಲ್ಲಿಕಾರ್ಜುನಿಗೆ ಹಾಗೂ ಬ್ರಹ್ಮರಾಂಬಿಗೆ ಹೋಗ್ತಾ ಇರ್ತಾರೆ. ಪ್ರತಿ ವರ್ಷ ಅಲ್ಲಿ ಬನ್ನಿ ಕೊಟ್ಟು ತಮ್ಮ ಆರಾಧ್ಯ ದೇವತೆ ಕೃಷ್ಣಂಗೆ ಕಾಳಮಗೆ ಬನ್ನಿ ಕೊಟ್ಟು ಇಲ್ಲಿ ತಮ್ಮ ತಾಯಿಯಾದಂಥ ಮಂತ್ರಾಲಯ ದೇವಿಯವರಿಗೆ ಕೂಡ ಪ್ರತಿ ವರ್ಷ ಬನ್ನಿ ಕೊಡಕ್ಕೆ ಬರ್ತಾರೆ. ಆ ಬಂದ ಸಮಯಕ್ಕೆ ನಿಮ್ಮ ವಿಷಯ ಬಹುತೇಕ ಕೇಳಬಹುದು ಅಂತ ನಾನು ಅವರಿಗೆ ಸೂಚಿಸಿದ್ದೆ. ಅವತ್ತಿನ ದಿವಸ ಅವರು ಶಾಂತ ರೀತಿಯಾಗಿತ್ತು. ಬನ್ನಿ ಮಾಂಕಾಳಿ ಬನ್ನಿಯನ್ನು ಮುರಿದೆವು. 33 ವರ್ಷದ ಹಿಂದೆ ಈ ಗುಂಡದಲ್ಲಿ ನಾನು ಹೊತ್ತು ಅನುಪಿಸಿದ್ದೆ. ಆ ಸಮಯಕ್ಕೆ ಇವರೆಲ್ಲರೂ ಕೂಡಿಕೊಂಡು ನಾವು ಬನ್ನಿ ಮುರಿದಿದ್ದೆವು. ಈಗ 33 ವರ್ಷ ಆಯ್ತು ನೋಡ್ರಪ್ಪ, ನಾವು ನೀವು ಕೂಡ ಬನ್ನಿ ಮುರಿದಿರೋದು ನಾವು ಅವರಿಗೆ ಜ್ಞಾಪ ಮಾಡಿ ಕಟ್ಟೆವು. ಅವರಿಗೇನು ಅಷ್ಟೊಂದು ನೆಟ್ಟಿದ್ದಿಲ್ಲ, ಆಗಿರಬಹುದು ಅನಿಸಿದ್ರು. ಅವರಿಗೆ ನಡೀಬೇಕು ಅಂತ ಪರಿಸರಕ್ಕೆ ಮಾತಾಡಿದ್ದಾರತ್ತ ಅವರನ್ನು ತಿಳಿಸಿದರು. ಆವಾಗ ನಾನು ಮುಂದೆ ನಾನು ಪಲ್ಲಕ್ಕಿಗಾದರೆ ಸಿದ್ಧ ಪುರುಷರ ಸಮೂಹ ಬಂದಾಗ ನಾನು ಆ ಪಲ್ಲಕ್ಕಿ ಕೊಟ್ಟರೆ ಒಂದು ಕೋಟಿ ಪುಸ್ತಕ ಆಗ್ತದೆ. ಇದೇ ಚರ್ಚೆ ಮಾತಾಡಿ ನನಗೆ ಉತ್ಸವ ಮಾಡ್ತೇವೆ ಅಂತ ಅವರು ಕೂಡ ಅದಕ್ಕೆ ನಾನು ಒಪ್ಪಂದ ಆಗಲಿಲ್ಲ. ನೀವು ಮುಖ್ಯವಾಗಿ ಮಾಡತಕ್ಕಂಥದ್ದು ಶರಣರ ಸಂಕಲ್ಪ ಸಿದ್ಧಲಿಂಗ ತಾತನಾದ ಪಲ್ಲಕ್ಕಿ ಮಾಡೋದೇ ಯೋಗ್ಯ ಅಂತ ನಾನು ಸಂತೈಸಿದರು. ಸಂತೈಸಿ ಹೇಳ್ತಾರೆ, ಮುಖ್ಯವಾಗಿ ಎಲ್ಲರೂ ಕೂಡಿಕೊಂಡು ಹೋಗೋಣ ಅಂತ ನನ್ನ ಒಳಗೆ ಆ ಕಾರ್ಯ ಆಗ್ತದೆ. 78ನೇ ಇಸ್ವಿಯೊಳಗೆ ಮೈದಗಿರಿಯಿಂದ ಹಿಪ್ಪರಿವರೆಗೂ ನಿಂತಿದೆ. ನಾನು ನಿಂದಿರಬೇಕು. ಸಿದ್ಧಲಿಂಗ ತಾತನ ಅರ್ಧ ಪಲ್ಲಕ್ಕಿ ಉತ್ಸವ ಆಗ್ತದೆ ಅಂತ ಅದು ಕೂಡ ನಿಮಗೆ ಆದೇಶ ನೀಡಿಲ್ಲ. ಇದು ಶರಣ ಸಂಕಲ್ಪ ಆಗಂಗಿಲ್ಲ ಅಂತ ನೀನು ದುಃಖ ಪಡಬೇಡಪ್ಪ ಅಂತ ನಾನು ಸಂತೈಸಿದರು. ಹಾಗೆ ಮುಂದೊಳಗೆ ನಾನು ಮತ್ತೊಂದು ಕ್ವಶನ್ ಕೇಳಿದೆ. ಮತ್ತು ಇದು ತಿಳಿಬೇಕೆವಾಗ ಅನಿಸ್ತೆ ಅವರೇ ಹೇಳಕತ್ತಾರ ಅಂತ ನಾನು ಗೊತ್ತಾ ಇದ್ದೀನಿ. ಸಂಕಲ್ಪ ಹೀಗೆ ಆಯ್ತರಪ್ಪ, ಅದಕ್ಕೆ ನೀವು ಸಿದ್ಧಲಿಂಗ ತಾತನ ಅರ್ಧ ಪಲ್ಲಕ್ಕಿ ಶೀನಿಯಿಂದ ನಾನು ಕೂಡ 13 ವರ್ಷ 3 ತಿಂಗಳಿಂದ ಶೀನಿ ಮೆಟ್ಟದೆಲ್ಲ ಸೇರಿ ಒಂದು ಪ್ರತಿಜ್ಞೆ ಮಾಡಿದ್ದೆ. ಅವರು ಕೂಡ ಪೂರ್ಣ ಆಗ್ತದೆ. ಆ ಶೀನಿಯಿಂದ ನೀವು ಗ್ರಾಮಕ್ಕೂ ಸಿದ್ಧಲಿಂಗ ತಾತನ ಅರ್ಧ ಪಲ್ಲಕ್ಕಿ ಮಹೋತ್ಸವ ನೀವು ಮಾಡಿ ಮುಂದೆ ಅವ್ರ ಅರ್ಧ ಪಲ್ಲಕ್ಕಿ ಉತ್ಸವ ಬರಕ್ಕೆ ಮುಂದೆ ನಿಮ್ಮ ಸದಿಷ್ಟ ಇದ್ರೆ ಇವನು ಉತ್ಸವ ಮಾಡ್ರಿ ಅಂತ ನಾನು ಹೇಳ್ದೆ. ಈಗ ಹೇಳಿದ್ನಲ್ಲಪ್ಪ, ಅದಕ್ಕೆ ಎಲ್ಲರೂ
ಒಪ್ಪಿಕೊಂಡು ಜಯ ಜಯಕಾರ ಧ್ವನಿ ಮಾಡಿದ್ರು. ಮುಂದೆ ಕೆಲವು ದಿವಸಗಳು ಗತಿಸಿದವು. ಅವರ ಕಾರ್ಯಾರೂಪವಾಗಿ ಆರಂಭ ಮಾಡ್ತಾ ಇದ್ದರು. ಬಸವನಪ್ಪ ದೇವರಾರು ಬಂದಾಗ ನಿಮ್ಮ ಕಾರ್ಯಕ್ಕಾಗಿ ಎಂದಿನಿಂದ ಆ ಮುರಳೀಧರ ಶಾಸನವನ್ನು ಸಿದ್ಧಲಿಂಗ ಶಾಸನವನ್ನು ಈ ಮೂರ್ತಿಯ ಕಾರ್ಯಕ್ಕೂ ಇಷ್ಟದ ಕಾರ್ಯಕ್ಕೂ ಅವರು ಅಧಿಪತಿಗಳಾಗಿ ಬರ್ತಾರೆ ಅಂತ ಅದು ಕೂಡ ಅಮ್ಮನವರಿಗೆ ಸೂಚಿಸಿದರು. ಹೆಚ್ಚರನ್ನು ಇಲ್ಲಿ ಕಲ್ಚರ ತಿಳ್ಕೊಂಡು ಈ ಕಾರ್ಯಕ್ಕೆ ಎಷ್ಟು ಬೇಕಾದ ಕಾರಣ ಏನು ಕೊಡ್ಬೋದು, ಕರ್ಮರಿಗಾಗಿ ಕೊಡ್ಬೋದು. ಇದು ಎಲ್ಲರಿಗೂ ವಿಧಿತವಾದ ಮಾತು ಅಂತ ತತ್ವ ಶಕ್ತಿ ಹೋದಂತಹ ಶರಣರ ಸಂಕಲ್ಪ ಪೂರ್ತಿ ಆಗಲಾದ್ರೆ ನಾನೇ ಪಾಲಕಿ ಒಳಗೆ ಕೂಡ್ತೀನಿ ಅಂತಂದ್ರೆ ಏನಾಗ್ತದೆ ಗತಿ ಅಂತಕ್ಕಂಥ ತಿಳ್ಕೊಳ್ಳಿ. ಶರಣರ ಸಂಕಲ್ಪ ಆಗಲಾಗ ನಾನೇ ಪಾಲಕಿ ಕೂಡ್ತಾ ಅಂದ್ರೆ ಏನಾಗ್ತದೆ? ಕೋಟಿಕ್ಕಿಂತ ಅರ್ಥ ಆಗ್ತದೆ ಆಗ್ತದಲ್ಲ. ನಾನು ದೊಡ್ಡವಾಗಬೇಕಂತಕ್ಕಂಥ ಭಾವ ನಮ್ಮಲ್ಲಿ ಇರಬಾರದು. ನನ್ನ ವರ್ಣ ಮಾಡ್ತಾ ಇದ್ದಾರೆ ನಿಂತು ಅಂತ ನಾನು ಭಾವವಾಗಿ ಬರಬಾರದು. ನಮ್ಮ ತಲಾಕತ್ತಿಗಳ ಹಾಕ್ತಾರೆ ತಿಳ್ಕೊಂಡು ನಾನು ಹಿಗ್ಗಬಾರ್ದು. ಹಿಗ್ಗಿದ್ರೆ ನಾನು ಮುಗ್ತೀನಿ. ಸನ್ಯಾಸಿ ಯಾವಾಗಲೂ ಹಿಗ್ಗಬಾರ್ದು. ಯಾವ ಸನ್ಯಾಸಿ ಹಿಗ್ತಾನೆ ಒಂದು ವೇಳೆ ಮುಗ್ತಾನೆ ಅಂತ ಶತಶತವಾಣಿ ತಿಳಿದ್ವಿ ಅದಕ್ಕೆಲ್ಲ. ಮತ್ತೆ ಅದಕ್ಕಿಂತ ಮೊದಲೇ ನಾವು ಹೂ ಅಂದಿದ್ರೆ ಅವರು ಪರಮ ನಿರಕ್ತರಾಗಿ ಬಂದಿದ್ದಾರೆ ಅಂತಕ್ಕಂಥದ್ದು ಈ ಗ್ರಾಮದವರಿಗೂ ಗ್ರಾಮದ ಪಕ್ಕದವರಿಗೂ ಅದು ಗೊತ್ತುಂಟು. ಆದರೆ 1989ನೇ ಇಸ್ವಿಯಾಗ 88ರಿಂದ 89 ಬೆಳಗಿನ ಜಾವದಾಗ ನಾನು ಜಪ ಕೊಡ್ತಾ ನಿನ್ನಿಂದ ವಿಷಯ ಮಹಾಸ್ವಾಮಿಗಳ ಸಂದರ್ಭದಲ್ಲಿ ಹೇಳಬೇಕಂತ ಮಾಡಿದ್ದೆ. ಆದರೆ ಟೈಮದ ಅಭಾವ, ಅವರು ಹೋಗೋದು ಒಂದು ಮುಂದೆ ಹೋಗ್ತಕ್ಕಂಥದ್ದು ಒಂದು ಸಂದರ್ಭ ನಾನು ನಮಸ್ಕಾರ ಮಾಡಿದೆ. ನೋಡಿ ಸಪ್ತಂತರ ಹೃದಯ ಹ್ಯಾಂಗೈತಿ ತಿಳ್ಕೊಳ್ಳಿ. ಯೋಗಿ ತಕ್ಕೊಂಡು ಯೋಗಿಸಿದ್ದಾನೆ ನಮಸ್ಕಾರ ಮಾಡಿದಾಗ ಮಾತಂತಾರ ಕೀರ್ಗಿರ್ತದ ಶರಾಬಿಗಿರ್ತದ. ಏನಪ್ಪ ಮಾದನೆಪ್ಪರಿಗೆ ಮಾಡ್ತೇನಪ್ಪ ಅಂತ ನೋಡಿ ಯೋಗೇಶ್ವರ ಸ್ವಾಮಿಗಳು ಮಾದನೆಪ್ಪರಿಗೆ ಮಾಡ್ತೇನಪ್ಪ ಅಂತಂದ್ರು. ಇಲ್ಲಪ್ಪ ಮಾದನೆಪ್ಪರಿಗೆ ಮಾಡ್ತಿಲ್ಲ, ಅರಿವಿನಾಗ ಐತಿ. ನೀವು ತಾತ ದೊಡ್ಡ ಕ್ಷೇತ್ರ ಮಾಡ್ಯಾರಪ್ಪ, ದೊಡ್ಡ ಸಮುದ್ರ ಮಾಡಿದ್ದೀವಿ, ಆಮೇಲೆ ಮಾದನೆಪ್ಪರಿಗೆ ಮಾಡಿದಾರಪ್ಪ. ಯಾವಾಗ ನೀವು ತಾತ ಆಗ್ತದೆ ಆಗ ಮೈಸೂರಿಗೆ ಬಂದು ಹೋಗುವಂತ ಶಿವಲಿಂಗನ ಸ್ವಾಮಿಗಳ ಹರೀಶ್ವರ ಮಹಾಸ್ವಾಮಿಗಳು ಅವರಿಗೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಈ ಶರಣ ಅನುಭವ ಮಂಟಪದಲ್ಲಿ ಕೂತುಕೊಂಡಲ್ಲ ಆದ ವಿರುದ್ಧ ನಾನು ನಮಸ್ಕರಿಸ್ತಾ ಇದ್ದೇನೆ. ಮತ್ತು ಆ ವಿಷಯ ಕೂಡ ನಿನ್ನೆ ನಿಮಿಷ ಹೇಳಬೇಕಾಗಿತ್ತು, ಅದು ಹೇಳಿಲ್ಲ. ಇದತ್ತ ಆ ವಿಷಯ ತಮ್ಮೆಲ್ಲ ಮುಂದೆ ನಿರೂಪಣೆ ಮಾಡ್ತಕ್ಕಂಥದ್ದಾಯಿತು. ತಾಯಿ ಬಂಗಾರಮ್ಮ ತಂದೆ ಮಲ್ಲಿಕಾರ್ಜುನ ಉದರದಲ್ಲಿ ಜನಿಸ್ತಕ್ಕಂಥ ಸಮಯ ಬಂತು. ಅಲ್ಲಿ ಜನ್ಮ ಕೊಟ್ಟರು ಯಾರಿಗೆ? ಶರಣಪ್ಪನಲ್ಲಿ. ಸುವರ್ಣಾಂಬೆ ಒಳ್ಳೆಯ ಭಕ್ತಿಯಿಂದ ನಡ್ಕೋತಾ ಇದ್ರು. ಅವರಿಗೆ ಅಲ್ಲಿ ಶಿವಲಿಂಗೇಶ್ವರ ಕರುಣೆ ಆತು, ಆಶೀರ್ವಾದ ಆತು. ಅವರ ಗರ್ಭದಲ್ಲಿ ಹೀಗೆ ಶರಣಪ್ಪ ಅಂತ ಶರಣರು ಕೂಡ ಮೊನ್ನೆ ಬುಧವಾರ ದಿವಸ 10 ಗಂಟೆ 15 ನಿಮಿಷಕ್ಕೆ ತಮ್ಮ ಜೊತೆಯಲ್ಲೇ ಶಾಲೆಗೆ ಕರ್ಕೊಂಡು ಬಂದಾರ ಅಂತ ನಾ ಕೈ ಕೇಳ್ತಾ ಇದ್ದೀನಿ. ಉಳಿಸಿ ನೀವು ಉತ್ಸವ ಮಾಡಿಕೊಂಡು ಕನ್ನಡ ಆಲಯಕ್ಕೆ ಬಂದು ತಲುಪಿಸಿದ ನಂತರ ನಮ್ಮ ಬಸವಣ್ಣಪ್ಪ ಮತ್ತು ಗಡ್ಡಾದ ಎಳವೇಲಿ ಮತ್ತು ಇನ್ನೂ ಒಬ್ಬರಿಬ್ಬರು ಯಾರಿದ್ರು ಇದ್ದರು ಇದ್ದಾಗ ಅಮ್ಮನವರು ಒಳ್ಳೆಯ ಆನಂದ ಭರಿಸಲಾಗಿರ್ತಾರೆ. ಏನಪ್ಪ ನೀವು ಮಾಡಿದ ಸಂಕಲ್ಪ ಪೂರ್ಣ ಯಶಸ್ವಿ ಆಯಿತು, ಮತ್ತೆ ಅವರ ಪೂರ್ಣ ಯಶಸ್ವಿಗೊಳಿಸಿದರು. ಮತ್ತು ನೀವು ಕೂಡ ಯಶಸ್ವಿ ಆದ್ರಿ ಅಂತ ಅಮ್ಮನವರು ಅಂದರು ಅಂದ್ರೆ ಆಶೀರ್ವಾದ ಮಾಡಬೇಕು. ಅಂದ್ರೆ ಇವಾಗ 11 ವರ್ಷ ಆಯ್ತು. ಇದು ದೊಡ್ಡ ಆನಂದ ನನಗೆ, ಇರಿಸಲಾರದಂಥ ಆನಂದ. ಕಥಾಗರ ಮಾತನಾದಂಥ ಸದಾನಂದ ತಾತನವರು 11 ಚಿತ್ತ ಪುರುಷರ ಸಮೂಹದಿಂದ ಕೃತಾಗರ ಮಾತನಾದಂಥ ಸದಾನಂದಿಗಳು 11 ವರ್ಷ ಕೂಡ ಎಲ್ಲಾದವರು ಅವರು ಕೂಡ ಕೂತವರು ಈ ಕಾಲಕ್ಕೆ ಬಂದಾರ. ಅಂದ ಬಳಿಕ
ತಿಳ್ಕೊರಿ ಅಂತ್ಯಂತ ಮಹಾತ್ಮರೆಲ್ಲರೂ ಇಲ್ಲಿ ಆಗಮಿಸಿ ಈ ಕ್ಷೇತ್ರ ಸರ್ವ ಪವಿತ್ರವಾದಂತಹ ಕ್ಷೇತ್ರ ಮಾಡಿದರು. ನೀವು ಈ ನಾವಹಿಪ್ರಿಯ ಯಾವತ್ತು ಜನಾಂಗ ಯಾವತ್ತು ಸಮಾಜದವರೆಲ್ಲರೂ ಇಲ್ಲಿ ಬಂದಂಥ ಸಿದ್ಧ ಪುರುಷರ ನಾಮ, ಸಿದ್ಧ ಪುರುಷರ ಒಂದು ಧ್ಯಾನ, ಸಿದ್ಧ ಪುರುಷರ ಜಯ ಜಯಕಾರ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಮರಿಲಾರ್ದಂಗೆ ಇಟ್ಟುಕೊಂಡ್ರೆ ಮಾತ್ರ ಆ ಸಿದ್ಧ ಪುರುಷರು ನಿಮ್ಮ ಗ್ರಾಮದಲ್ಲಿ ಆಗಾಗ್ಗೆ ಬಂದು ಆಗಾಗ್ಗೆ ಕುಣಿದು ಆಗಾಗ್ಗೆ ನಿಮ್ಮೆಲ್ಲರನ್ನ ಕಂಡು ಅವರ ಕರುಣೆಯ ಸಮರ್ಥವನ್ನು ಬೀರಿ ನಿಮ್ಮೆಲ್ಲರಿಗೂ ಉದ್ಧಾರ ಮಾಡಲಿಕ್ಕೆ ಸಿದ್ಧಪುರುಷರು ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತು ದಿವಸ ಕೈ ಹೇಳ್ತಾ ಇದ್ದೀವಿ. ಸರಿ ಅಂತಕ್ಕಂಥದ್ದು ಆಗಾಗ್ಗೆ ಮತ್ತೊಮ್ಮೆ ಮೊದಲೊಮ್ಮೆ ಹೇಳಿ ಇವತ್ತಿನ ಈ ಎಲ್ಲರ ಅನುಭವ ಮಂಟಪದ ಕಾರ್ಯಕ್ರಮವನ್ನು ಎಡಬಿಡದೆ ಮತ್ತೇನಂತ ನಮ್ಮ ಪ್ಯಾಟಿಯವರು ಹಳ್ಳಿಯ ಹತವಾಗಿ ಅಂತಿದೆ. ಹಳ್ಳಿಯ ಹತವಾಗಿ ನೀವು ಮಾಡಿದ್ದೀರಿ. ಅಂತಹ ಕಾರ್ಯ ಮಾಡಿದ್ದು ಆ ಭಂಡಾರ ನಿಮ್ಮಲ್ಲಿ ಎಲ್ಲ ಮಹಾತ್ಮರು ಹೋಗಿದ್ದಾರೆ. ಆ ಭಂಡಾರ ಖರ್ಚು ಮಾಡಲಾದ್ರೆ ಕಾಯ್ಕೊಂಡು ಹೋಗೋದು ನಿಮ್ಮ ಭಾಗ.